ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಭಾಳ ಒಂದು ನೋವಿನ ಸಂಗತಿ. ನಮ್ಮ ಜೊತೆ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದಂಥ ನಾಗೇಶ್ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಭಾಳ ದಿನಗಳಿಂದನೂ ಕೂಡ ಅನಾರೋಗ್ಯದಿಂದ ಇದ್ದರು. ಅವರು ಭಾಳ ಸರಳ ಜೀವಿ, ಅವರು ಭಾಳ ಸಿಂಪಲ್ ಮನುಷ್ಯ. ಅವ್ರ ಮನೇಲಿ ಭಾಳ ಸರಿ ನಾನು ಊಟಕ್ಕೂ ಹೋಗಿದ್ದೀನಿ. ಅವ್ರ ಜೊತೆ ಒಳ್ಳೆ ಒಡನಾಟ. ಅವರು RSSನ ಕಟ್ಟಾಳುವಾಗಿ, RSSನ ಸ್ವಯಂ ಸೇವಕರಾಗಿ, RSSನ ಆದಿಯ RSSನ ಮಾರ್ಗದರ್ಶನ ಅದರ ಜೊತೆ ಬೆಳೆದಂಥವ್ರು. ಅವ್ರು ಯಾರು ಜನಗಳ ಮಧ್ಯೆ ಇದ್ದರೆ ಅವ್ರನ್ನ ಯಾರು MLA ಅಂತಲೇ ಇರಲಿಲ್ಲ. ಅಷ್ಟು ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ದರೂ ಕೂಡ ಅವ್ರು ಗೆಲ್ತಾ ಇದ್ರು. ಅವರು ಅಂದರೆ ಅಷ್ಟು ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ವಿವೇಕ ಶಾಲೆಗಳನ್ನು ಪ್ರಾರಂಭ ಮಾಡಿ ಆ ಶಾಲೆಗಳಿಗೆ ಒಂದು ಕಾಯಕಲ್ಪ ಕೊಟ್ಟರು. ಭಾರತೀಯತೆ, ಭಾರತದ ವಿಚಾರಗಳನ್ನು, ನಮ್ಮ ದೇಶ ಭಕ್ತಿ ಮೂಡಿಸುವಂಥ ಒಂದು ವಿಚಾರಗಳನ್ನು ಭಾಳ ಪ್ರಖರವಾಗಿ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ತಂದಂಥದ್ದು ಇದೆ. ಭಾಳ ದುಃಖದ ಸಂಗತಿ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ.